ಮನಿತನ ಬಂದವ್ರಿಗೆ ಏನು ಮಾಡಬೇಕು? ಮನಿತನ ಬಂದವ್ರಿಗೆ ದಾನ ಮಾಡಬೇಕು. ಹೌದು ಹೌದು. ಕಡೆಗೆ ಒಂದು ಕಪ್ ಚಾರೆ ಕೊಡಬೇಕು. ಸಂತೋಷ ಆಗ್ತದ. ಇರ್ಲಿ ಇರ್ಲಿ. ಸಭಾ ಪಂಡಿತರಲ್ಲಿ ಬೆಳಗಿನ ಜಾವದ ವಂದನೆಗಳನ್ನ ಹೇಳಿ 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 ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಮರಣ್ಣ. ಏನ್ ಹೇಳ್ಯಾರಿಪ್ಪ ಮಾತ? ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ದಾನ ದಾನ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವಂತ ಗಾಳಿಯು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಬೊಗಳುವ ಕುನ್ನಿಗಳನ್ನ ಏನಂಬೆ ಕಾರಣ ರಾಮನಾಥ ತಿಳಿ ಜೇಡರ ದಾಸಿಮಯ್ಯನವ್ರಿಗೆ ಮಾತು ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ ಅವರು? ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರ, ಇಳೆ ಅಂದ್ರ ಭೂಮಿ, ಭೂಮಿ ಭೂಮಿ ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ. ಹೌದೈತಿ. ಬೆಳೆನು ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ. ಐತಿ. ನೀರನು ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ. ಹೌದು. ಈ ಮಾಯಕ್ ಮುಂದೆ ನಿಂತು ಈ ಮಾತು ಹೇಳ್ತದಲ್ಲ, ಈ ಶರೀರ ಸಹಿತ ಭಗವಂತ ಕೊಟ್ಟಿರ್ತಕ್ಕಂಥ ದಾನ ಐತಿ. ಹೌದೈತಿ. ಅಂದ್ರೂ ಕೂಡ ಮನುಷ್ಯನ ಬಲ್ಯಕ್ಕ ನಾ ಅನ್ನೋದು ಹುಟ್ಟ್ಯಾದ. ಹೌದು, ನಾನದು ಹುಟ್ಟ್ಯಾದ. ಹೆಂಗ ಹುಟ್ಟ್ಯಾದ ಅಂತ ಕೇಳಿದ್ರ, ಹೆಂಗ್ರಿ? ಒಂದು ಹೋಟೆಲಕ್ಕೆ ಹೋಗಿ 1 ಲೀಟರ್ ನೀರಿನ ಬಾಟ್ಲಿ ನೀರು ತಗೋಬೇಕಾದ್ರೆ ಅದ್ರ ಮ್ಯಾಗ 20 ರೂಪಾಯಿ ಅಂತೇಳಿ ಬರ್ದಿರ್ತಾರ. ಕರಿ ಪನ್ನಿಲೆ ಒಂದು ಮನುಷ್ಯ ಕುಡಿತಕ್ಕಂಥ ನೀರಿಗೆ 20 ರೂಪಾಯಿ ರೊಕ್ಕ ಕೊಡ್ಬೇಕಾಗ್ಯದ. ಇರುವ 84 ಲಕ್ಷ ಜೀವರಾಶಿಗಳಿಗೆ ನೀರು ಕೊಟ್ಟಿರ್ತಕ್ಕಂಥ ಭಗವಂತ ರೊಕ್ಕ ಕೇಳ್ಯಾನೇನು? ಅವೇನು ಕೇಳಿಲ್ರಿಪ್ಪ. ಒಂದು ಹೋಟೆಲ್ದವ್ರು ಒಂದು ಊಟಕ್ಕೆ 50 ರೂಪಾಯಿ 100 ರೂಪಾಯಿ ಅಂತೇಳಿ ಹಿಂಗೆ ರೇಟ್ ಫಿಕ್ಸ್ ಮಾಡಿರ್ತಾರ. ಅವರು ಹೌದು ಮಾಡಿರ್ತಾರ. ಊಟಕ್ಕೆ ಹೋದ್ರ ಹೌದು ಇರುವ 84 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿರ್ತಕ್ಕಂಥ ಭಗವಂತ ರೇಟ್ ಫಿಕ್ಸ್ ಮಾಡ್ಯಾನೇನು? ಕುಚ್ಬಿ ನೈ. ಇದನ್ನ ಬಿಡು, ಮುಂದಿನ ಹಿಡಿ. 1 ತಿಂಗಳು ಹೋಯ್ತು 2 ತಿಂಗಳು ಹೋಯ್ತು ಅಂದ್ರೆ ಕರೆಂಟ್ ಬಿಲ್ನವ್ರು ಮನೆಗೆ ಬಂದು ಕರೆಂಟ್ ಕಲೆಕ್ಷನ್ ಕಟ್ ಮಾಡ್ತಾರ. ಜಸ್ಕಂದವರು ಬರೀ 60 ದಿನ ಬಿಲ್ ಕಟ್ಟಾರ ಬಟ್ಯಾಕ ಕರೆಂಟ್ ಕಲೆಕ್ಷನ್ ಕಟ್ ಮಾಡಿ ಮನಿನೇ ಕತ್ತಲು ಕೆಡುತ್ತಾರ. ಹೌದು. ನಂದು ಹಿಡ್ಕೊಂಡು ನಮ್ಮ ಮುತ್ಯನ ಹಿಡ್ಕೊಂಡು ಎಲ್ಲಾರ್ದು ಹಿಡ್ಕೊಂಡು ಜಗತ್ತಿಗೆ ಬೆಳಕು ಕೊಟ್ಟಿರ್ತಕ್ಕಂಥ ಸೂರ್ಯ ಚಂದ್ರ ದೇವರುಗಳು ಬಿಲ್ ಕೇಳ್ಯಾರೇನು? ಕೇಳಿಲ್ರಿಪ್ಪ ಅವರು. ಬಿಲ್ ಕೇಳಿಲ್ಲ ಅವರು. ಮತ್ತೆ ಕೇಳ್ಯಾರ. ನಮ್ಮ ಬಲ್ಯಾಕಿರ್ತಕ್ಕಂಥ ಸ್ವಚ್ಛವಾದ ದಿಲ್ ಕೇಳ್ಯಾರ ಅವರು. ಯಾನು ಕೇಳ್ಯಾರು? ದಿಲ್ ಕೇಳ್ಯಾರ. ಹೌದು. ನಾವು ಮನಸ್ಸು ಸ್ವಚ್ಛ ಇಟ್ಟು ದುಡ್ದೀವಿ ಅಂದ್ರ ಎಲ್ಲಾ ಬಿಲ್ಲನು ಭಗವಂತೆ ಕಟ್ತಾನ, ನಮಗ ಭಗವಂತನೇ ಕಾಪಾಡ್ತಾನ ಅಂತಕ್ಕಂಥದ್ದು ಮಾತ ಹೇಳಿ ಹೇಳಿ ನಮ್ಮ ಉಭಯ ತಂಡದವರು ಭಾಳ ಮಾರ್ಮಿಕವಾಗಿ ಮಾತುಗಳನ್ನು ಹೇಳಿದ್ರು. ಅವರು ಯಾರು ಮಾತಾಡ್ಯಾರ ಗೊತ್ತಿಲ್ರಪ್ಪ, ನಾ ಹಾರ ಮುಕ್ಕೊಂಡಿದ್ದೆ. ಏನು ಮಾತಾಡ್ಯಾರ ಅಂತ ಕೇಳಿದ್ರ, ಯಾರು ಮಾತಾಡ್ಯಾರ? ಪುಂಡಲೀಕ್ ಮಾಸ್ತರ್ ಅವ್ರ. ನಿಮ್ಮಂಗ ನಾ ಮಾತಾಡಂಗಿಲ್ಲ. ಹೌದಾ? ಇವತ್ತು 1000 ಮಂದಿ ಇದ್ರು ಅದೇ ಕಾರ್ಯಕ್ರಮ ಕೊಡ್ತೀನಿ, ಇವತ್ತು 4 ಮಂದಿ ಇದ್ರು ಅದೇ ಕಾರ್ಯಕ್ರಮ ಕೊಡ್ತೀನಿ. ಇಷ್ಟ ಅಂದು ಏ ಅಮಾರ, ನೀ ಅಟ್ಟು ಯಾಕೆ ಚೀರೆ ಆಳಕತ್ತೀನಿ, ನಿನಗೆ ಒಂದು 100 ರೂಪಾಯಿನ ಜಾಸ್ತಿ ಕೊಡ್ತಾರೇನು? ಹೌದಾ ಮೇಡಮ್ ಅವ್ರು, ನಿಮಗೊಂದು ಮಾತು ಹೇಳ್ತೀನಿ. ಯಾನ್ರಿ? ನೀವು ಹ್ಯಾಂಗ 1000 ಮಂದಿ ಇದ್ರು 4 ಮಂದಿ ಇದ್ದಾರೆ ಒಂದೇ ಕಾರ್ಯಕ್ರಮ ಕೊಡ್ತೀರಿ ನೋಡು. ನಮ್ಮ ಹುಡುಗರಿಗೆ ನಾ 1 ರೂಪಾಯಿ ಕೊಡಲೆಕ್ಕ ಅವ್ರ ಅಟ್ಟು ನಿಯತ್ತಲಾಗಿ ಕಾರ್ಯಕ್ರಮ ಮಾಡ್ತಾರೆ. 1 ರೂಪಾಯಿ ಕೊಡಲೆಕ್ಕ ನೀ ಹ್ಯಾಂಗ ಕಾರ್ಯಕ್ರಮ ಮಾಡ್ತೀನಿ ನೋಡು, ಹಂಗ ನಮ್ಮ ಹುಡುಗರು ನಮ್ಮ ಮ್ಯಾಳ್ನಾಗ ಬಂದ್ರಂದ್ರೆ ನಾವು 1 ರೂಪಾಯಿ ಕೊಡಲೆಕ್ಕ ಅಟ್ಟು ಕರೆಕ್ಟಾಗಿ ಅಟ್ಟು ನಿಯತ್ತಲಿಂದ ಅವರು ತಮ್ಮ ಕೆಲಸ ಮಾಡ್ತಾರ. ಹೌದು ಹಿಂಗಂದಾರ, ನಾ ಕೇಳಿಸೋದಿಲ್ರಿ. ಅವ್ರು ಅಂದ್ರು, ಯಾರಂದ್ರು ಅವರು? ಹಡ್ಯಾಕಿ ಹಡಿಲಿಕ್ಕತ್ತಾಳ, ಚಿಮಣಿ ಹಿಡ್ದವಳದೇ ಬಾಳ ಕಡ್ಲಿಕ್ಕತ್ತದ ನಡ್ದ. ನಿಮಗೆ ಇವ್ರಿಗೆ ಏನು ಗೊತ್ತಾಗ್ತಿನ? ಇಲ್ಲ ಅವ್ರಿಗೆ ಮಂದಿ ಗೊತ್ತಾಗ್ತದ. ಇದು ಮೇಡಮ್ ಅವ್ರ, ಇದು ಹಡ್ಯಾದು ಗಂಡಸರ ಕೆಲಸ ಅಲ್ಲ, ಇದು ಹೆಣ್ಮಕ್ಳ ಕೆಲಸ ಅದ. ಹೌದು. ಇದು ಗಂಡಸರ ಕೆಲಸ ಅಲ್ಲ, ಹಡ್ಯಾದು ಅಲ್ಲ, ಹೆಣ್ಮಕ್ಳ ಕೆಲಸ ಇರ್ತದ. ಹಿಡಿಯವ್ರು ಅವರೇ ನಮಗೆ ಕೇಳಕತ್ತಿರ್ತೀನಿ ನಾನು. ಚಿಮಣಿ ಹಿಡಿಯವ್ರು ನೀವೇ, ಹಡೆಯವ್ರನು ನೀವೇ, ಮತ್ತ ನಮಗೆ ಯಾಕತ್ತೀರಿ ನೀವು? ಯಾಕತ್ತೀರಿ ನೀವು? ನಮ್ಗ ಅನ್ನುವಂಥದ್ದು ನಿಮ್ಮ ಬಲ್ಯಾಕ ಏನು ಇಲ್ಲ.
ಇನ್ನ ಒಂದು ನಾನು ಹಾ ಅವ್ರೊಂದು ಪ್ರಶ್ನೆ ಕೇಳಿದ್ರು ಅವರು. ಕೇಳಿದ್ರು. ಕಾಮನ ಬೂದಿ ಒಳಗೊಬ್ಬ ಸಿದ್ಧ ಹುಟ್ಟ್ಯಾನ. ಹೌದು. ಆ ಸಿದ್ಧನ ಹೆಸರೇನು? ಹಾ ಆ ಸಿದ್ಧನ ತಾಯಿ ತಂದಿ ಯಾರು ತಿಳಿ ಕೇಳಿದ ಕೊಳ್ಳೇನೆ ಕೇಳ್ಯಾರಲ್ರಿ. ನಾ ಏನೆಂದಿನಿ, ಹಾ ಕಾಮನ ಬೂದಿ ಒಳಗೆ ಹುಟ್ಟದವರು ಗೊತ್ತದಾರ, ಹಾ ಬೂದಿ ಒಳಗೆ ಹುಟ್ಟದವ್ರಿಗೆ ತಾಯಿ ತಂದಿ ಇರಂಗಿಲ್ಲ. ಇದು ಪ್ರಶ್ನೆ ನಿಮ್ದು ತಪ್ಪೈತಿ ಅಂತ ಹೇಳೇವಿ. ಹಿಂಗ ಬರಂಗಿಲ್ಲ ಅಂದ ಕೂಡಲೇನೆ ಹಾ ಅವ್ರು ಹೇಳಿದ್ರ. ಅವರು ಯಾನ್ ಹೇಳಿದ್ರಿ? ಹೊಂಬ್ಯಾಳಕ್ಕೂ ಪುಸ್ತಕದೊಳಗಿಂದ ನೀವು ಅನುಸಾರ ಹೇಳಿರಿ. ಹಾ ಏನ ಅಡ್ಯಪ್ಪ ಮುತ್ತೆ ಅಂತ ತಪ್ಪದೋ ಏನು ನೀವು ಅನುಸಾರ ಹೇಳ್ದವ್ರದೇ ತಪ್ಪದೋ? ಅಡ್ಯಪ್ಪ ಮುತ್ತೆ ಅಂದ್ರ ಮದಳ ಮುತ್ತೆ ಅಂದ್ರ ನೋಡ್ರಿ. ಎರಡೂ ಅಂದ್ರ ಅವರು. ನಮ್ಗೆ ಹಂಗೆ ಕಳ್ಸ ಅದಕ್ಕೆ. ಅವ್ರು ಮದಗೊಂಡ್ ಮುತ್ತೇನು ಅಂದ್ರು, ಅಡ್ಯಪ್ಪ ಮುತ್ತೇನು ಅಂದ್ರು ಅವ್ರು. ಹೌದು ಹೌದು ಇರ್ಲಿ ಇರ್ಲಿ. ನಾ ಅದಕ್ಕೆ ಅನುಸಾರ ಹೇಳಿನಿ. ದೈವದವರು ಟಾಳಿ ಕೊಟ್ಟಾರ. ಅದಕ್ಕೆ ನನ್ನ ಅನುಸಾರ ಕರೆಕ್ಟ್ ಅದ್ದಲ್ಲೇ ಟಾಳಿ ಕೊಟ್ಟಾರ ಅವ್ರು. ಹೌದು ಹೌದು. ನಿಮಗೇನು ಬಿಟ್ಟಿ ನಾನು? ಹೌದು. ಅಂಗೈ ಗುಳ್ಳಿ ಒಳಗೊಬ್ಬಾಕಿ ಹೆಣ್ಮಗಳು ಹುಟ್ಟ್ಯಾಳ, ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿ ನಾನು. ಗೊತ್ತಿಲ್ಲ ಅಂತ ಹೇಳೇವ ನಾವು. ನನಗೆ ಸಿಕ್ಕಿಲ್ಲ ಅಂತ ಹೇಳಿ ನಾನು. ಹಾ ಆನ್ಸರ್ ಹೇಳ್ಬೇಕಾಗಿತ್ತು. ಕರೆಕ್ಟ್ ಇದ್ದಿದ್ದು ನಾ ಹೇಳೀನಿ. ಹೇಳೇವಿ. ನನಗೆ ಬರಲಾರ್ದು ನನಗೆ ಬರಲ್ಲ ಅಂತೇಳಿ ನಾನು ನೇರವಾಗಿ ಹೇಳಿ ನಾನು. ಹಾ ಅವರು ಇಷ್ಟ ಅಂದ ಕೂಡಲೇನೆ ಹೌದು ಬರಲ್ಲ ನಂಗೆ ಕೈ ಹತ್ತರಿ. ಕರಿ ಎತ್ ಹೇಳ್ರಿ. ಸಬದಾಗ ಎತ್ ಹೇಳಿ ಹೋಗ್ತೇವೆ ನಾವು ಅಂತ. ನಾವು ಆಗಲೇ ಹೇಳೇವಿ ಬರಲ್ಲ ಅಂತ ಹೇಳಿ. ಅವ್ರು ಇಷ್ಟ ಅಂದು ಹಾ ನನ್ನ ಅನುಸಾರಕ್ಕೆ ಅವರು ನನ್ನ ಕ್ವಶನ್ಗೆ ಅನುಸಾರ ಮಾಡಿದ್ರು. ಅವರು ಹೌದು ಹೌದು. ಅದೇ ಹಂಗ್ರಿ. ಏನು ಅನುಸಾರ ಮಾಡಿದ್ರು ಅಂತ ಕೇಳಿದ್ರ, ನಮ್ಮ ಮಟ್ಟ ಮನಿ ಒಳಗ ಹಾ ಮಾಧುಲಿಂಗನ ಗೂಳಿ ಬಿಟ್ಟು ಯಾವ್ದನ್ನು ಡರಿ ಹೊಡೆದಿಲ್ಲ ಅಂತ ಹೇಳ್ಯಾರ ಅವರು. ಹೌದು. ನಿಮಗೂ ಒಂದು ನಾ ಹತ್ತಿ ನಾನು. ಏನ್ರಿ? ಏನ್ ಹತ್ತಿನ ಅಂತ ಕೇಳಿದ್ರ, ಹ್ಮ್ ನೀವು ಬರಲ್ಲಂಗ ಅನ್ನಂಗ ನೀವು ಎರಡು ಕೈ ಹತ್ರಿ, ನಾ ಹೇಳ್ತೀನಿ. ಹೌದು. ನಿಮಗೆ ನಾವು ಹಾ ಅಲ್ಲ, ನಿಮ್ಮ ಮಟ್ಟ ಮನಿ ವಿಷಯನೇ ನಿಮಗೆ ಬರಾಬರಿ ಬರಂಗಿಲ್ಲ. ನಮ್ಮ ಮಟ್ಟ ಮನಿ ಬಗ್ಗೆ ನೀವು ನಮ್ಮ ಮುತ್ತೇನ ಬಗ್ಗೆ ನಮ್ಮ ಮುತ್ತೇನ ಸನಿ ಹೋಗ್ತೀರ ಅಂದ್ರೆ ನಿಮಗೆ ಏನು ಹೇಳ್ಬೇಕತ್ತೆ ನಾನು? ಯಾರು ಹೇಳ್ಬೇಕತ್ತಿ ನಾವು? ಅಲ್ಲ, ನಮ್ಮ ಮುಗ್ಧ ಸ್ವಭಾವದ ಅಮರದ ಅವನಿಗೆ ಭಯಂಕರ ಹೆಂಗ ಆಗ್ತದೆ ನಿಮಗ? ಅವ ಹೂವಿದ್ದಂಗ. ಹಾ ಹೂ ಯಾರಿಗೆ ಬ್ಯಾಡ ಆಗ್ಯದ? ಎಲ್ಲರಿಗೆ ಬೇಕೆ. ದೇವ್ರ ಮ್ಯಾಗ ಏರ್ಸಲಕ್ ಹೂ ಬೇಕು. ನಾ ಪಾಪು ಇದ್ದಂಗ. ನೀವು ಹೌದು. ಅಮರ ಹೆಂಗಂತ ಕೇಳಿದ್ರ ಒಂದು ಹೂ ಇದ್ದಂಗ. ಹೌದು. ದೇವರಿಗೆ ಏರ್ಸಲಕ್ ಹೂ ಬೇಕು. ಬೇಕು. ನಿಮ್ಮ ತಲೆಯಾಗ ಮುಡ್ಕೋಲಕ್ ಹೂ ಬೇಕು. ಹೌದು ಹೌದು ಬೇಕು. ನೀವು ಸಾತ್ರಿ ಅಂದ್ರೆ ಮುಂದೆ ನಿಮ್ಮ ಹೆಣದ ಮ್ಯಾಗ ಹಾಕ್ಲಕ್ ಹೂ ಬೇಕು. ಬೇಕು. ಹಂಗ ಹೂ ಇದ್ದಂಗ ನಮ್ಮ ಕುಮಾರ ಅಮರ ಅಂದ್ರ ಎಲ್ಲದಕ್ಕೂ ಬೇಕೇ. ಎಲ್ಲದಕ್ಕೆ ಬೇಕೆ. ಅಂತ ಹುಡುಗಿಗೆ ಏನೂ ಅಲ್ಲಕ್ ಹೋಗ್ಬೇಡ್ದು ಅಂತಕ್ಕಂಥದ್ದು ನಮ್ಗೆ ವಿನಂತಿ ಅದ. ಇರ್ಲಿ, ಸತ್ರು ಬೇಕೇ ಕೆಟ್ಟರು ಬೇಕೇ. ಮಂದಿ ಗೋಣ ಮುರಿದು ಗಳಿಸ್ಬ್ಯಾಡ್ರಿ ಹಣ, ಯಾವತ್ತು ನಿಮ್ಮ ಮನ ಹತ್ತಕ ಬರೋದು ವಸ್ತು ಯಾತಕ ಗಳಿಸ್ತೀರಿ, ನಾಶ ಆಗುದು ಒಂದು ದಿನ.